ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿಯುವಾಗ ಹೆಚ್ಚಾಗಿ ನಮಗೆ ಕಂಪ್ಲೇಂಟ್ ಸಿಗುವುದು ಎಲ್ಲಿ ಅಂದರೆ ಕಸ್ಟಮ್ಸ್ ಆಫೀಸರ್ ನಮ್ಮನ್ನು ಹ್ಯಾರಸ್ ಮಾಡಿದರು, ಅನ್ನೆಸೆಸರಿ ಹಣ ಕೇಳಿದರು ಅಥವಾ ಇನ್ನೇನಾದರೂ ಮಾಡಿದರು ಅಂತ ಪ್ಯಾಸೆಂಜರ್ಸ್ ಹೆಚ್ಚಾಗಿ ಯಾವುದೇ ಏರ್ಪೋರ್ಟಲ್ಲಿ ಈ ಕಂಪ್ಲೇಂಟನ್ನು ಕೊಡ್ತಾರೆ. ಹಾಗೆಯೇ ಕೆಲವು ಪ್ಯಾಸೆಂಜರ್ಸ್ ಕೂಡ ಕಸ್ಟಮ್ಸ್ ಆಫೀಸರ್ ಜೊತೆಗೆ ಮಿಸ್ಬಿಹೇವ್ ಮಾಡಿ ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ. ಇದನ್ನು ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಂಡು ಇದೀಗ ಭಾರತ ಸರ್ಕಾರ ವಿಶೇಷವಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ಈ ಡಿಪಾರ್ಟ್ಮೆಂಟ್ನಿಂದ ಒಂದು ಸುತ್ತೋಲೆ ಬಂದಿದೆ. ಅದೇನೆಂದರೆ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಕಸ್ಟಮ್ಸ್ ಆಫೀಸರ್ ಈ ರೆಡ್ ಚಾನೆಲ್ನಲ್ಲಿ ಬರುವಾಗ ಬಾಡಿ ಕ್ಯಾಮರಾ ಇರಲೇಬೇಕು. ಅಂದರೆ ಅವರು ಪ್ಯಾಸೆಂಜರ್ನೊಂದಿಗೆ ಇಂಟರ್ಯಾಕ್ಟ್ ಮಾಡುವಾಗ ಕಂಪ್ಲೀಟ್ ಆಗಿ ಅದು ರೆಕಾರ್ಡ್ ಆಗಬೇಕು ವಿತ್ ಆಡಿಯೋ. ಇದರಲ್ಲಿ ಏನಾಗ್ತದೆ ಅಂದರೆ ಕರೆಕ್ಟ್ ಕ್ಲಿಯರ್ ಕನ್ವರ್ಸೇಷನ್ ಅದರಲ್ಲಿ ರೆಕಾರ್ಡ್ ಆದ ಮೇಲೆ ಯಾರೂ ಹೋಗಿ ಕಂಪ್ಲೇಂಟ್ ಕೊಟ್ಟರೆ, ಇದರ ಕಸ್ಟಮ್ ಆಫೀಸರ್ ಅಥವಾ ಪ್ಯಾಸೆಂಜರ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ರೆಫರ್ ಮಾಡಬಹುದು, ಈವನ್ ಕೇಸ್ಗಳಿಗೆ ಅದನ್ನು ರೆಫರ್ ಮಾಡಬಹುದು ಎಂದು ಆದೇಶವನ್ನು ಕೊಟ್ಟಿದ್ದಾರೆ. ಇದೀಗ ಇದು ಕೇವಲ ದೊಡ್ಡ ಏರ್ಪೋರ್ಟ್ಗಳಲ್ಲಿ ಮುಂಬೈ, ಡೆಲ್ಲಿ, ಬೆಂಗಳೂರು ಮತ್ತು ಇನ್ನು ಕೆಲವು ಏರ್ಪೋರ್ಟ್ಗಳಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಇನ್ನು ಮುಂದೆ ಮಂಗಳೂರು ಮತ್ತು ಬೇರೆ ಟೈರ್ 2 ಸಿಟಿಗಳಲ್ಲಿ ಕೂಡ ಏರ್ಪೋರ್ಟ್ನಲ್ಲಿ ಇದು ಬರಬಹುದು. ಇದರಿಂದ ತುಂಬಾ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಕೆಲವೊಮ್ಮೆ ಅನ್ನೆಸೆಸರಿಲಿ ಕಸ್ಟಮ್ ಆಫೀಸರ್ಗಳ ಮೇಲೆ ನಾವು ದೂರನ್ನು ಹಾಕ್ತೇವೆ, ಮತ್ತೆ ಕೆಲವೊಂದು ಕಸ್ಟಮ್ ಆಫೀಸರ್ಸ್ಗಳು ರಿಯಲಿ ಹೆರಸ್ ಮಾಡ್ತಾರೆ. ಅದನ್ನು ತುಂಬಾ ಜನರು ಪತ್ರಿಕೆಗಳಲ್ಲಿ ಕೂಡ ಪ್ರಕಟಣೆ ಮಾಡಿದ್ದಾರೆ. ಇದನ್ನು ಸಾಲ್ವ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ತಂತ್ರಜ್ಞಾನ ಏನಿದೆ ಅಥವಾ ಈ ಒಂದು ಫೆಸಿಲಿಟಿ ತುಂಬಾನೇ ಹೆಲ್ಪ್ ಆಗ್ಲಿಕ್ಕಿದೆ. ಒಂದು ವೇಳೆ ಮುಂದಿನ ಬಾರಿ ನೀವು ಬಂದಾಗ ನಿಮಗೆ ಕಸ್ಟಮ್ ಆಫೀಸರ್ನಿಂದ ಏನಾದರೂ ಕಿರುಕುಳ ಆದಲ್ಲಿ ನೀವು ಕ್ವೆಶ್ಚನ್ ಮಾಡಬಹುದು. ಏನೆಂದರೆ ನಮ್ಮ ಕನ್ವರ್ಸೇಷನನ್ನು ರೆಕಾರ್ಡ್ ಮಾಡಿ ಅಥವಾ ಕ್ಯಾಮರಾ ಇದೆಯಾ ಅಂತ ನೀವು ಕೇಳಬಹುದು. ಆ ಹಕ್ಕು ನಿಮಗಿದೆ.